ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ. ಇವತ್ತು ನಾನು ನಿಮ್ಮ ಜೊತೆಗೆ ಫಿಶ್ ಕರಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಮಳೆಗಾಲ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳೆ ನಮ್ಮ ಕರಾವಳಿಯನ್ಸ್ನ ಫೇವ್ರೇಟ್ ಫಿಶ್ ಅಂದರೆ ದಿಣಿಶ. ಈ ದಿಣಿಶ ಮೀನಿನ ಸಾರನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನಾನಿಲ್ಲಿ ಬ್ಯಾಡಗಿ ಮೆಣಸು ತೊಗೊಂಡಿದ್ದೇನೆ, ಕಾಯಿ ತುರಿ, ಬೆಳ್ಳುಳ್ಳಿ, ಕೊತ್ತಂಬರಿ ಕಾಳು, ಅರಿಶಿನ ಪುಡಿ, ಹಾಗೆ ಇಲ್ಲಿ ಮಾವಿನ ಹುಳಿಯನ್ನು ತೊಗೊಂಡಿದ್ದೇನೆ. ಈಗ ಅವೆಲ್ಲ ಸೈಡ್ ಇಡಿ. ಈಗ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಅದರಲ್ಲಿ 1 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲು ಬಿಸಿ ಆಗಲಿಕ್ಕೆ ಬಿಡಿ. ಆಯಿಲ್ ಬಿಸಿ ಆದ ನಂತರ ಒಂದು ಅರ್ಧದಷ್ಟು ಉಳ್ಳಾಗಡ್ಡೆನ ಉದ್ದುದ್ದಾಗಿ ಕೊಚ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಅದು ಕಲರ್ ಚೇಂಜ್ ಆಗಬೇಕು, ಬ್ರೌನ್ ಆಗೋ ಥರ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗಂತ ಜಾಸ್ತಿ ಕತ್ತಿಸ್ಲಿಕ್ಕಿಲ್ಲ. ಇದೆಲ್ಲ ನಮ್ಮ ಊರ ಸೈಡಲ್ಲಾದರೆ ಬೆಂಕಿ ಒಲೆ ಒಳಗಡೆ ಹಾಕಿ ಉಳ್ಳಾಗಡ್ಡೆಯನ್ನು ಬೇಯಿಸ್ಕೊಳ್ತಾರೆ. ನೋಡಿ, ಈಗ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಉಳ್ಳಾಗಡ್ಡೆ. ಸ್ಲೋಲಿ ಅದು ಕಲರ್ ಚೇಂಜ್ ಆಗ್ತಾಯಿದೆ. ಈಗ ಆಗಿದೆ ನೋಡಿ, ಇಷ್ಟಾದರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಮತ್ತು ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳಿ. ಈಗ ಅವಾಗಲೇ ಏನು ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ರಲ್ಲ ಸಾರಿಗೆ ಬೇಕಂತ, ಅವೆಲ್ಲವನ್ನು ನಾವೀಗ ಮಿಕ್ಸರ್ ಜಾರಲ್ಲಿ ಹಾಕ್ಕೋಬೇಕು. ಏನು ನಾವು ಕಾಯಿ ತುರಿ, ಮೆಣಸು, ಹುಳಿ, ಅರಿಶಿನ, ಬೆಳ್ಳುಳ್ಳಿ ಇವೆಲ್ಲ ಏನು ತೊಗೊಂಡಿದ್ವಲ್ಲ ಅವೆಲ್ಲನೂ ನಾವೀಗ ಮಿಕ್ಸರ್ ಜಾರಲ್ಲಿ ಹಾಕ್ಕೋಬೇಕು. ಹಾಗೆ ಅದರ ಜೊತೆಗೆ ನಾವು ಈಗಾಗಲೇ ಆಯಿಲಲ್ಲಿ ಉಳ್ಳಾಗಡ್ಡೆಯನ್ನು ಚೆನ್ನಾಗಿ ಬ್ರೌನ್ ಆಗೋ ತನಕ ಹುರಿದಿದ್ರಲ್ಲ ಅದನ್ನು ಕೂಡ ನಾವು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಅದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಅದು ಗ್ರೈಂಡ್ ಆಗೋ ತನಕ ನಾವಿಲ್ಲಿ ಫಿಶನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ. ಇದೇ ನೋಡಿ ದಿಣಿಶ ಮೀನು. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಗ್ಯಾಸ್ ಮೇಲೆ ಸಾರು ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ ಸ್ವಲ್ಪ 1 ಸ್ಪೂನಷ್ಟು ಆಯಿಲ್ ಹಾಕಿ ಉಳಿದಿದ್ದ ಅರ್ಧ ಉಳ್ಳಾಗಡ್ಡೆ ಏನಿತ್ತಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಕೊಚ್ಕೊಂಡು ಇದರಲ್ಲಿ ನಾವು ಸ್ವಲ್ಪ ಒಗ್ಗರಣೆ ಕೊಡೋದು. ಇದು ತುಂಬ ಬ್ರೌನ್ ಕಲರ್ ಆಗಬೇಕಂತ ಏನಿಲ್ಲ, ಸ್ವಲ್ಪ ಲೈಟಾಗಿ ಇದು ಕಲರ್ ಚೇಂಜ್ ಆದರೆ ಸಾಕು. ಟ್ರಾನ್ಸ್ಪೆರೆಂಟ್ ಥರ ನೋಡಿ, ಈ ಥರ ಟ್ರಾನ್ಸ್ಪೆರೆಂಟ್ ಥರ ಕಲರ್ ಬಂದರೆ ಸಾಕು. ತುಂಬ ಇದರಲ್ಲಿ ಒಗ್ಗರಣೆ ಕೊಡಬೇಕಾದ್ರೆ ಕಲರ್ ಭಾಳ ಚೇಂಜ್ ಮಾಡೋದು ಬೇಡ. ಈಗ ಏನು ಅರ್ದಿಟ್ಕೊಂಡಿದ್ರಲ್ಲ ನಾವು ಮಸಾಲೆ, ಅದನ್ನೇ ಇದರಲ್ಲಿ ಹಾಕೋದು. ನೋಡಿ, ದಪ್ಪದಾಗಿದ್ದರೆ ಇದು ಅದರಲ್ಲೇ ಮಿಕ್ಸರಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ಲ ನಮಗೆ ಸಾರಿಗೆ ಅಷ್ಟಾಗಿ ನಾವು ಕರೆಕ್ಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು. ಮೀನು ಸಾರು ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುವಾಗಿಯೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಅಷ್ಟು ನೀವು ಕರೆಕ್ಟಾಗಿ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮೀನು ಹಾಕೋಕ್ಕಿಂತ ಮೊದಲೇ ಏನಿದೆ ಅಲ್ಲ ಫ್ರೆಂಡ್ಸ್, ಇದರಲ್ಲಿ ಚೆನ್ನಾಗಿ ಕುದಿ ಬರಬೇಕು. ಮೀನು ಹಾಕಿದ ನಂತರ ಕುದಿಸಿದ್ರೆ ಎಲ್ಲ ಮೀನುಗಳು ಮುಳ್ಳೆಲ್ಲ ಬೇರೆ ಬೇರೆ ಆಗಿ ಸರಿ ಆಗೋದಿಲ್ಲ, ಸಾರಲ್ಲಿ ಮುಳ್ಳಾಗ್ಬಿಡ್ತದೆ. ಈಗ ನಾವು ಮೊದಲೇ ಸಾರನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಬಬಲ್ಸ್ ನೋಡಿ ತುಂಬ ಬರಬೇಕು, ಚೆನ್ನಾಗಿ ಕುದಿ ಬರಬೇಕಿದು. ಕುದಿ ಬಂದ ನಂತರ ಗ್ಯಾಸನ್ನು ಸ್ಲೋ ಮಾಡಿ. ಈಗ ಏನು ನಾವು ಮೀನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕರೆಕ್ಟಾಗಿ ನಾವು ನೀರು ಇಲ್ಲದೆ ಇರೋ ಥರ ಹಿಂಡಿ ಮೀನನ್ನು ಸಾರಲ್ಲಿ ಮಿಕ್ಸ್ ಮಾಡಿ. ಗ್ಯಾಸ್ ಒಲೆಯನ್ನು ಸಣ್ಣದಾಗಿ ಇಟ್ಟಿದ್ದೀರಿ, ನೆನಪಿರಲಿ. ಈಗ ಒಂದು ಚೂರು ಮಿಕ್ಸ್ ಕೊಡಿ. ಇದಕ್ಕೆ ಭಾಳ ಇದು ಹಾಕಿ ತಿರುಗಿಸ್ಲಿಕ್ಕಿಲ್ಲ, ಒಂದು ಸ್ವಲ್ಪ ಮಿಕ್ಸ್ ಮಾಡಿ. ಈಗ ಮತ್ತೆ ಇದನ್ನು ಜಾಸ್ತಿ ಕುದಿಸ್ಬೇಕಾಗ ಅವಶ್ಯಕತೆ ಇಲ್ಲ. ಎಷ್ಟು ಸಾರು ಆಲ್ರೆಡಿ ಬಿಸಿ ಆಗಿರೋದ್ರಿಂದ ಅದರಲ್ಲೇ ಮೀನು ಕುದೀತದೆ. ಈಗೇನಿದ್ರೂ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಮುಚ್ಚಿಡಿ, ಸಾಕು, ನಿಮ್ಮ ಮೀನು ಸಾರು ರೆಡಿಯಾಗಿದೆ. ಇದನ್ನು ಕುಚ್ಚಗಕ್ಕಿ, ಮೀನು ಫ್ರೈ ಜೊತೆ ಎಂಜಾಯ್ ಮಾಡಿ. ಹಾಗೆ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.